ನಾನು ಕಬೀರ್ ಕನ್ನಡ್ಕರ್, ಕ್ಯಾನಡಾದ ಪಾಪ್ಯುಲರ್ ಬಿಸ್ನೆಸ್ ಓನರ್ ಸರಿತಾ ಕುಮಾರಿ ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ಮುಖ್ಯವಾದ ವಿಚಾರ ಏನು ಅಂದರೆ, ನಾನು ಕನ್ನಡಿಗ, ಅವರು ಕನ್ನಡತಿ. ಕೆನಡಾದ ಕನ್ನಡಿಗ ಲಿಂಕ್ ಇದು. ಅವರ ಕಂಪ್ನಿಗೆ ಒಬ್ಬ CEO ಬೇಕು, ಅವನಿಗೆ ಕನ್ನಡ ಕಲ್ಚರ್ ಇರಬೇಕು ಅಂತ ಜಾಹೀರಾತು ಹಾಕ್ಸಿದ್ದಾರೆ. CEO ಆಗಿ ಅನುಭವ ಇಲ್ಲದೇ ಇದ್ದರೂ ಮೊದಲೆರಡು ರೌಂಡ್ನಲ್ಲಿ ಕನ್ನಡತನದಿಂದಲೇ ಗೆದ್ದು ಫೈನಲ್ ರೌಂಡ್ಗೆ ಬಂದಿದ್ದೀನಿ. ನನ್ನ ಜೊತೆ ಪೈಪೋಟಿಗೆ ಇನ್ನೂ 2 ತಲೆಗಳಿವೆ. ಆದರೆ ಇಲ್ಲಿ ಇನ್ನೂ ಒಂದು ಕನೆಕ್ಷನ್ ಇದೆ. ಈ ಕಂಪನಿ ಮಾಲೀಕರು ನನಗೆ ತುಂಬಾ ಪರಿಚಯ. ಅವರು ಕಲಿಯುಗದ ರಾಬಿನ್ ಹುಡ್ ಇದ್ದ ಹಾಗೆ. ಅವರ ಹೆಸರಲ್ಲಿ ಅದೆಷ್ಟು ಮನೆಗಳಲ್ಲಿ ಪೂಜೆ ನಡೆಯುತ್ತೆ ಗೊತ್ತಾ? ಆದರೆ ಇಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಾನು ಅದನ್ನು ಹೇಳಲ್ಲ. ಕೆಲಸ ಸಿಗೋದು ನನ್ನ ಮೆರಿಟ್ ಮೇಲೆ ಡಿಪೆಂಡ್ ಆಗಬೇಕೇ ಹೊರತು ನನ್ನ ಕನೆಕ್ಷನ್ ಮೇಲಲ್ಲ ಅಲ್ವಾ? ಸೊ ಇನ್ನೇನು ಇಂಟರ್ವ್ಯೂಗೆ ಕರೀತಾರೆ ಅನಿಸುತ್ತೆ. ಇನ್ನೂ ಕೆಲವು ರೌಂಡ್ಸ್ ಇದೆಯಂತೆ. ಮುಗಿಸಿ ಕೆಲಸ ಗಿಟ್ಟಿಸ್ಕೊಂಡ್ರೆ ಈ ಕನ್ನಡಿಗನ ಗೆಲುವು ಖಚಿತವಾಗುತ್ತೆ. ಸರಿತಾ ಮೇಡಮ್, ನಿಮ್ಮ ಗಂಡ ನಮ್ಮ JD ನನ್ನ ಮೇಲೆ 5% ನಂಬಿಕೆನೂ ನೀವು ನನ್ನ ಮೇಲೆ ಇಟ್ಟಿಲ್ವಲ್ಲ, ಅದೇ ನಂಗೆ ದುಃಖ. JD ಹೆಸರು ಹೇಳೋಕ್ಕೂ ಯೋಗ್ಯತೆ ಬೇಕು. ಮಾತಿಗೆ ಮುಂಚೆ JD ಅಂತ ಹೇಳೋ ಅಭ್ಯಾಸನ ಮೊದಲು ಬಿಡಿ. ಅಲ್ಲ ಮೇಡಮ್, ಇಷ್ಟು ವರ್ಷ ನಾವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿ ಜೀತೆ ದಾಳ್ತರ ದುಡ್ದಿದ್ದೇವೆ. ಈಗ ಯಾರೋ ಒಬ್ಬ ಹೊಸೊಬ್ರು ಕೈ ಕೆಳಗೆ ಕೆಲಸ ಮಾಡಬೇಕು ಅಂದರೆ ಅದೇ ನಮ್ಮ ಬಾಸ್ JD. ನಾನು ನಮ್ಮ JD ಒಂದೇ ಅಲ್ಲ. ನನ್ನ ಪ್ರಕಾರ ಜೀತದಾಳಿಗೆ ಸಂಬಳ ಕೊಡಬೇಕಾಗಿಲ್ಲ ಅಲ್ವಾ ರಾಜಶೇಖರ್? ನನಗೂ ಗೊತ್ತು ಮೇಡಮ್, ಬಟ್ ಇವಾಗ CEO ಯಾಕೆ ಬೇಕು? ನಾನಿದ್ದೀನಲ್ಲ. ನಾನು ಇದ್ದೀನಿ ಮೇಡಮ್. ನಿಮ್ಮಿಬ್ಬರಲ್ಲಿ ಸಂಜನಾ ಜವಾಬ್ದಾರಿ ಯಾರದ್ದು? ಅರ್ಥ ಆಗಲಿಲ್ಲ ಮೇಡಮ್. ಅರ್ಥ ಆಗೋದು ಬೇಡ, ನಾನು ಹೇಳ್ದಷ್ಟು ಮಾಡಿ. ಆ ಕ್ಯಾಂಡಿಡೇಟ್ನ ಒಳಗಡೆ ಕಳಿಸಿ. ಸರಿ ಮೇಡಮ್. ಸರಿ ಮೇಡಮ್. ಹಲೋ, ನೀವು ಕಬೀರ್ ಅಲ್ವಾ? ಹೌದು ಸರ್, ನಾನು ಕಬೀರ್ ಕನ್ನಡ್ಕರ್. ಅದೇನು ಕನ್ನಡಕರು, ನೀವು ಮರಾಠಿ ಬ್ಯಾಕ್ಗ್ರೌಂಡ್ ಇರೋರೇನೋ? ಇಲ್ಲ ಮೇಡಮ್, ನಾನು ಪಕ್ಕಾ ಕನ್ನಡಿಗ. ನಮ್ಮ ತಾಯಿಯವ್ರ ತಂದೆ ಮರಾಠಿ ಮೂಲದವರು. ಕನ್ನಡದಲ್ಲಿ PhD ಮಾಡಿ ಕನ್ನಡ ಪ್ರಾಧಿಕಾರದಲ್ಲಿ ಸಕ್ರಿಯರಾಗಿದ್ದರು. ಸರಿ ಮಿಸ್ಟರ್ ಕನ್ನಡ್ಕರ್, ನಾನು ರಾಜಶೇಖರ್, ಈ ಕಂಪ್ನಿ ಆಲ್ ನೋ. ನಾನು ನಿರ್ಮಿತಾ ನಾಡಿಗು, ಕಂಪನಿ COO. ವೆರಿ ಗ್ಲಾಡ್ ಟು ಮೀಟ್ ಯು ಬೋತ್ ಮೇಡಮ್ ಸರ್. ಅದೆಲ್ಲ ಇಲ್ಲಿ ಈ CEO ಅನ್ನೋ ಜಾಬ್ ನಾಮಕೆ ವಾಸ್ತೆ ಮಾತ್ರ. ಈ ಕಂಪ್ನಿ ಎಲ್ಲ ಉಸ್ತುವಾರಿ ನನ್ನ ಹತ್ರನೇ ಇದೆ, ಮುಂದೆನೂ ಇರುತ್ತೆ. ಈ ವಿಚಾರ ಸ್ವಲ್ಪ ತಲೆಯಲ್ಲಿ ಅರ್ಥ ಆಯ್ತಾ? ಖಂಡಿತ ಸರ್, ನಿಮ್ಮನ್ನು ಮೀರಿ ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಗುಡ್, ಯು ಸೀಮ್ ಟು ಬಿ ಸ್ಮಾರ್ಟ್. ಥ್ಯಾಂಕ್ ಯು ಸರ್. ಒಳಗಡೆ ಸರಿತಾ ಮೇಡಮ್ ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡ್ಬೇಕಾರೆ ಹುಷಾರಪ್ಪ. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ನಿಮ್ಮ ಉತ್ತರ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಖಂಡಿತ ಮೇಡಮ್. ಗುಡ್, ಆಲ್ ದಿ ಬೆಸ್ಟ್. ಒಳಗಡೆ ಹೋಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. Hola. Hi. Kabir? Yes. Anthony. Please come. Thank you. This is Kabir. He is our HR super. Please take your seat. Hi. Hey. ಬಾಯ್. ಏನು ಮಗಳೇ, ಎಷ್ಟು ಹೊತ್ತು ಬರೋದಕ್ಕೆ? ಬ್ಯಾಗ್ ಎಲ್ಲಿ? ಅಪ್ಪ, ಆಟೋನೇ ಮರ್ಕೊಂಡು ಬಂದ್ಬಿಡಿದೀನಿ. ಏನು, ಬ್ಯಾಗ್ನ ಆಟೋನಲ್ಲಿ ಮರ್ತು ಹೋದ್ಯಾ? ಏನಮ್ಮ ನೀನು? ಛೇ, ಸೆಕ್ಯೂರಿಟಿ, ಅಲ್ಲಿ ಆಟೋ ಇದೆಯಾ? ಓ ನೋ, ಛೇ, 10 ಲಕ್ಷ ರೂಪಾಯಿ
ಆಟೋದಲ್ಲಿ ಮರ್ತು ಬಂದಿದ್ಯಲ್ಲ, ಏನಮ್ಮ ಸಂಜನಾ ಇದು? ಆ ಆಟೋದವನು ಆ ದುಡ್ಡು ಇಟ್ಕೊಂಡು ಮಜಾ ಮಾಡ್ತಾನೆ ಇವಾಗ. ಸಾರಿಪ್ಪ, ಅರ್ಜೆಂಟ್ನಲ್ಲಿ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಬ್ಯಾಗಲ್ಲಿ ದುಡ್ಡಿದೆ ಅಂತ ಗೊತ್ತಾದರೆ ಅವರೆಲ್ಲಿ ಕೊಡ್ತಾರೆ ಸರ್ ದುಡ್ಡು? ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಕಬೀರ್ ಅಂತ ಸರ್. ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ಸ್ ನನಗ? ಯಾಕೆ? CA ಇಂಟರ್ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಆಟೋ ಓಡಿಸೋ ನಮ್ಮಂಥವ್ರಿಗೆ 10 ಲಕ್ಷದ ಜವಾಬ್ದಾರಿ ತೋರಿಸಿದ್ರಲ್ಲ ಸರ್, ಅದಕ್ಕೆ ಥ್ಯಾಂಕ್ಸ್ ನಿಮಗೆ ಸರ್. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಕಬೀರ್, ಒಂದು ನಿಮಿಷ. ಪಾ, ಹೀ ಸೋ ಆನೆಸ್ಟ್. ಇದೆಲ್ಲ ಒಂಚೂರು ಸಹಾಯ ಮಾಡಿ. ಹಾಂ ಕಬೀರ್, ತಗೊಳಪ್ಪ ಈ ದುಡ್ಡು. ಈ ಕೈಗಳು ಕೇಳೋದು ಕಾಸಲ್ಲ ಸರ್, ಕೆಲಸ. ನಿಮ್ಮ ದುಡ್ಡು ನೀವೇ ಕಾಪಾಡ್ಕೊಳ್ಳಿ ಸರ್. ಬರ್ತೀನಿ ಸರ್. ಒಂದು ನಿಮಿಷ. ನಮ್ಮ ಕಂಪ್ನಿನಲ್ಲಿ ನಿನಗೆ ಕೆಲಸ ಕೊಟ್ಟರೆ ನೀನು ಮಾಡೋಕ್ಕೆ ರೆಡಿನಾ? ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇನು ಕೆಲಸ ಕೊಟ್ಟರು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಸರ್. ಗ್ರೇಟ್. ನಿನ್ನ CA ಸರ್ಕಸ್ ಎಲ್ಲ ಮುಗಿದ ಮೇಲೆ ಬಾ, ವಿಲ್ ಬಿ ವೇಟಿಂಗ್ ಫಾರ್ ಯು. ವೆಲ್ಕಮ್ ಟು ಒಲಿಂಪಿಕ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಮೇಡಮ್. ಬರ್ತೀನಿ ಸರ್. May I come in? Yes, please. Thank you so much for the opportunity. Olympic is my dream company. Oh, nice. Please sit down. Thank you. If you don't mind, shall we start the interview in Kannada? ಖಂಡಿತ. ನನಗೇನೋ ನೀವು ಕೆನಡಾದಲ್ಲಿ ಕನ್ನಡ ಮರ್ತೋಗಿದ್ದೀನೋ ಅಂದ್ಕೊಂಡೆ. ನಾನು ಎಲ್ಲಿದ್ರು ಕನ್ನಡದವಳೆ. ನನ್ನ ಯಜಮಾನ್ರು ಕೂಡ ಕನ್ನಡಾಭಿಮಾನಿನೇ. ನಿಮ್ಮ ಪ್ರೊಫೈಲ್ ನೋಡಿದೆ. ನಿಮಗೆ CEO ಆಗಿ ಅನುಭವ ಇಲ್ಲ ಅನ್ನೋದು ಗೊತ್ತಾಯ್ತು. ನಾವು ನಮ್ಮ ಡಿಸಿಷನ್ನ ನಿಮಗೆ ತಿಳಿಸ್ತೀವಿ. ನೀವಿನ್ನ ಹೋಗಿ ಬರ್ಬೋದು. ಸರಿ, ನಾನು ಹೊರಡ್ತೀನಿ ಮೇಡಮ್. ಓಕೆ, Thank you so much. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹೇಳು ಕಬೀರ್. ಹಾಯ್ ಮಾಯಾ. ಕಬೀರ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಒಂದು ಲೊಕೇಶನ್ ಕಳಿಸ್ತೀನಿ ನಿನಗೆ. ಅಲ್ಲಿಗೆ ಹೋಗು, ನಿನಗೊಂದು ಸರ್ಪ್ರೈಸ್ ಕಾದಿದೆ ಅಲ್ಲಿ. ಓಕೆ, ಐಲ್ ವೇಟ್ ಫಾರ್ ಯುವರ್ ಮೆಸೇಜ್. ಹಾಯ್ ಮಾಯಾ. ಹೇಳು ಕಬೀರ್. ಇಂಟರ್ವ್ಯೂ ಮುಗ್ದಿದೆ, ರಿಸಲ್ಟ್ ಇನ್ನೂ ಗೊತ್ತಾಗಿಲ್ಲ. ಅದಿನ್ನೂ ಕ್ಲಿಯರ್ ಆಗಿಲ್ಲ. ಲೆಟ್ಸ್ ಸಿ. ಸರಿ, ನಾಳೆ ನೋಡೋಣ ಏನಾಗುತ್ತೆ ಅಂತ. ಅಷ್ಟು ಸುಲಭ ಅಲ್ಲ ಕಬೀರ್. ನಿನ್ನ ಪಕ್ಕ ನೋಡು, ನಮ್ಮ ಏಜೆಂಟ್ ಇದ್ದಾನೆ ಅಮರ್ ಅಂತ. ಅವನ ಕಣ್ ತಪ್ಪಿಸಿ ನೀನೇನು ಮಾಡೋಕ್ಕಾಗೋದಿಲ್ಲ. ನಿನ್ನ ಪಬ್ ಕಲ್ಚರು, ಇನ್ಡಿಸಿಪ್ಲಿನ್ಗೆ ನಿಂಗೆ ಸಿಕ್ಕ ಬಹುಮಾನ ಇದು. ಎಂಜಾಯ್ ಹಿಸ್ ಕಂಪನಿ, ಎಂಜಾಯ್. ವಾಟ್? ನಾನು ಇಲ್ಲಿ ಬಂದಿರೋ ಉದ್ದೇಶನೇ ಬೇರೆದೆ ಮಾಯಾ. ನನ್ನ ಕಣ್ ತಪ್ಪಿಸಿ ನೀನೇನು ಮಾಡೋಕ್ಕಾಗೋದಿಲ್ಲ. ಹಾಗೇನಾದರೂ ಮಾಡಿದೆ ಅಂತಂದರೆ ನಿನ್ನ ಜವಾಬ್ದಾರಿಯಿಂದ ನಾ ಕೈ ತೊಳ್ಕೊಬೇಕಾಗತ್ತೆ. ಅದು ಗೊತ್ತಿದ್ದೇ ಅಲ್ವಾ ಮಾಯಾ. ಸರ್ಕಾರಕ್ಕೂ ಸಂವಿಧಾನಕ್ಕೂ ಜನರಿಗೂ ಉತ್ತರ ಕೊಡೋರು ಇನ್ನೇನು ಮಾಡ್ತಾರೆ ಮಾಯಾ. ಮರಿಬೇಡ ಕಬೀರ್, ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಮೊದಲು ನಾನು ಫೀಲ್ಡ್ ಏಜೆಂಟೇ ಆಗಿದ್ದೆ. ನಿನಗೆ ಕೇಸ್ ಕೊಡ್ಸೋದಕ್ಕೆ ಉತ್ತರ ಕೊಡೋರ ಹತ್ರ ಡೀಲ್ ಮಾಡಿರೋದು ನಾನು. ಅದು ಗ್ಯಾರಂಟಿ ನೀ ಕೆಲಸ ಮುಗಿಸ್ತೀಯ ತಾನೇ? ಇಲ್ಲ ಪವರ್ ಬ್ರೋಕರ್ಸ್ ಹತ್ರ ನೀನೇ ಡೀಲ್ ಮಾಡ್ಕೋ. ಈ ಬ್ಯೂರೋಕ್ರಸಿ ಎಲ್ಲ ನನಗೆ ಅರ್ಥ ಆಗಲ್ಲ ಮಾಯಾ. ಅದಿಲ್ಲದೆ ಡೆಮಾಕ್ರಸಿನೂ ಇಲ್ಲ. ಮಾಯಾ ಇಲ್ಲದೆ ಕಬೀರ್ಗಳಿಲ್ಲ. ಮಾಯಾ, ಅಮರ್ ಬಂದ ಅನ್ಸುತ್ತೆ. ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ವಿಲ್ ಬಿ ಇನ್ ಟಚ್. ಬಾಯ್. Kabir, am I right? ಯು ಆರ್ ರೈಟ್ ಅಮರ್. Yeah. ಮಾಯಾ ನನ್ನ ಬಗ್ಗೆ ಎಲ್ಲ ಹೇಳಿರ್ಬೇಕಲ್ವಾ? ನಾನು ತುಂಬ ಕಟ್ನಿಟ್ಟು, ತಲೆಕೆಟ್ರೆ ಕಿಕ್ಔಟು. ಮಾಯಾ ನನ್ನ ಬಗ್ಗೆನೂ ಹೇಳಿರ್ಬೇಕಲ್ಲ. ನಾನು ತುಂಬ ವರ್ಕೌಟ್, ಮೂಡ್ ಕೆಟ್ರೆ ಮನುಷ್ಯನೇ ಔಟ್. ಏನಪ್ಪ ಇಷ್ಟು ಎದುರಿಸ್ತೀಯ ನೀನು? ಗಾಡಿ ಹತ್ಯ ಬಿಟ್ಟೋಗ್ಲಾ?
ಇರು, ಸ್ವಲ್ಪ ಬರ್ಗರ್ ತಿನ್ಬೇಕು. ಬರೀ ಬರ್ಗರ್ ತಿನ್ಕೊಂಡೇ ಇರು. ಇದು ನಿನಗಲ್ಲ, ನನಗೆ. ಓ, ನೋ ಪ್ರಾಬ್ಲಮ್. ನಾನು ಇದೆಲ್ಲ ತಗೊಳ್ಳಲ್ಲ, ಬರೀ ನೋಡೋದಷ್ಟೇ. ಅದು ಸರಿ, ಮಾಯಾ ಮೇಡಮ್ ಎಷ್ಟು ಕೊಡ್ತಾರೆ ದುಡ್ಡು? ನಾನು ದುಡ್ಗಲ್ಲ ಈ ಕೆಲಸ ಮಾಡೋದು. ಹೌದಾ ಗುರು? ಪ್ರಾಣ ಒತ್ತೆ ಇಟ್ಟು ದೇಶ ಬಿಟ್ಟು ದೇಶ ಬಂದು ಈ ಕಿರಾತಕರ ಜೊತೆ ಸೆಣಸಾಡ್ತಾ ಇದೆಯಾ ಅಂದರೆ ಇದೆಲ್ಲೋ ಲವ್ ಆಗ್ತಾಯಿದೆಯಪ್ಪ. ಹೇಗೂ ಲೈಟಾಗಿ ಟೈಟ್ ಆಗೋಣ ಅಂತ ರೆಡಿ ಆಗ್ತಾ ಇದೆಯಾ? ಹೇಳು, ನಿನ್ನ ಕತೆ ಏನು ಅಂತ ಕೇಳಿ ಪುನೀತ್ನಾಗ್ತೀನಿ. ನೀನು ಪುನೀತ್ನಾಗೋದು ಬೇಡ, ನಾನು ಸುದೀಪ್ ಆಗೋದು ಬೇಡ. ಇದೇನು ಸವಿ ನೆನಪು ಟೈಮು ಅಲ್ಲ ಬಿಡು. ಹೇ ಗುರು, ನಾನು ಒಳ್ಳೆಯವನಮ್ಮ, ಹಾರ್ಮ್ಲೆಸ್ಸು, ನಿಂತರ ಶುಗರ್ಲೆಸ್ ಅಲ್ಲ. ಯಾರಿಗೂ ಹೇಳಲ್ಲ. ಹೇಳು ನಿನ್ನ ಸ್ಟೋರಿ ಏನಂತ. ಸಂಜನಾ ಅವಳೊಂದು ಸೆನ್ಸೇಷನ್ ಕಣೋ. ಬೋಲ್ಡ್, ಬ್ಯೂಟಿಫುಲ್, ಅಷ್ಟೇ ಸ್ಮಾರ್ಟ್ ಆ್ಯಂಡ್ ಸಿನ್ಸಿಯರ್. ನನ್ನ ಹಿಸ್ಟ್ರಿ ನಿನಗೆ ಗೊತ್ತಲ್ಲ. ಆಗಿಂದ ಈಗಿನವರೆಗೆ ಆಕೆನ ನಾನು ಗೌರವಿಸೋದು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಆ ಗೌರವ ಪ್ರೀತಿಗೆ ಯಾವಾಗ ಟರ್ನ್ ಆಯಿತು ನನಗೆ ಗೊತ್ತಿಲ್ಲ. ಅವಳು ನನ್ನ ಇಷ್ಟಪಡ್ತಾಳೆ ಅನಿಸುತ್ತೆ. ಒಂದಲ್ಲ ಒಂದಿನ ನನ್ನ ಪ್ರೀತಿನ ವ್ಯಕ್ತಪಡಿಸ್ತೀನಿ. ಏನೂ ಇಲ್ಲದೆ ಬಂದ ನನ್ನನ್ನು ಸ್ವಂತದವ್ರ ಥರ ನೋಡಿಕೊಂಡು ಫಸ್ಟ್ ಬ್ರೇಕ್ ನೀಡಿದ ಅವಳ ಮೇಲೆ ನಾನು ಯಾವಾಗಲೂ ಫಿದಾ ಆಗೋದೆ ಕಣೋ. ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ, ಆದರೆ ನನ್ನ ಪ್ರೀತಿ ಬ್ಲೈಂಡ್ ಅಲ್ಲ ಕಣೋ. ರೆಸ್ಪೆಕ್ಟಿಂದ ಬಂದಿರೋ ಈ ಪ್ರೀತಿ ಪರ್ಮನೆಂಟ್ ಕಣೋ. ಶಿ ವಾಸ್ ಅನ್ ಏಂಜಲ್. ವಾಜಾ ಅಂದರೆ ಸಂಜನಾ ಡಮಾರ? ವಿಲ್ ಯು ಶಟ್ ಅಪ್? ಅವಳಿನ್ನೂ ಬದುಕಿದಾಳೋ? ಅವಳ ಕೇಸನ್ನು ಸಾಲ್ವ್ ಮಾಡೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋ. ಅವಳ ಕೇಸಾ? ಗುರು, ನೀನೇನು ಲೂಸಾ? ಎಲ್ಲರೂ ಲವ್ ಮಾಡಿದ್ಮೇಲೆ ಕೇಸ್ ಮಾಡ್ಕೋತಾರೆ, ನೀನು ಕೇಸ್ನೇ ಲವ್ ಮಾಡ್ತಾ ಇದೆಯಲ್ಲ ಗುರು. ಅರ್ಥನೇ ಆಗ್ತಾ ಇಲ್ಲ ನನಗೆ. ಅದೊಂದು ನಿಗೂಢವಾದ ಕೇಸು. JD ತುಂಬ ಎತ್ತರದ ವ್ಯಕ್ತಿ. ಅವರು ಒಲಿಂಪಿಕ್ ಕಂಪನಿಯ ಮಾಲೀಕರು. ಅವರ ಹಾಗೂ ಅವರ ಹೆಂಡತಿ ಸರಿತಾ ಕುಮಾರಿ ಜೊತೆ ಮುಂಚಿಂದಲೂ ಸ್ಟ್ರೈನ್ ರಿಲೇಷನ್ಶಿಪ್. ಅವರಿಗೆ ಒಬ್ಬಳೇ ಮಗಳು ಸಂಜನನ ಮುದ್ದಾಗಿ ಬೆಳೆಸ್ತಾರೆ. ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಬರಲಿ ಅಂತ ಬೆಂಗಳೂರಲ್ಲೇ ಬೆಳೆಸ್ತಾರೆ. ಸಂಜನಾಗೆ ಇಡೀ ಬಿಸ್ನೆಸ್ ಕೊಡಬೇಕು ಅನ್ನೋ ಡಿಸಿಷನ್ಗೆ ಅವ್ರ ಹೆಂಡತಿ ಅಪೋಸ್ ಮಾಡ್ತಾರೆ. ಹಾಗಾಗಿ ಅವರಿಬ್ಬರಿಗೆ ಜಗಳ ಆಗಿ ಅದು ಸಾಲ್ವ್ ಆಗೋ ಅಷ್ಟರಲ್ಲಿ JD ತೀರ್ಕೊಂಡ್ರು ಅನ್ನೋದು ದಾಖಲಾಗಿರೋ ಕಥೆ. ಪಾಪ, ತಾಯಿನೇ ಮಗಳಿಗೆ ಆಸ್ತಿ ಕೊಡೋಕೆ ವಿರೋಧ ಮಾಡಿದ್ರಲ್ಲ, ಇದೇ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅದ್ರ ಬಗ್ಗೆ ನಂಗೆ ಸಂಜನಾ ಹೇಳಿದಾಗಲೇ ಗೊತ್ತಾಗಿದ್ದು. ಶ್ರಾವಣಿ ನಿಮ್ಮ ತಾಯಿ, ಆದರೆ ಸರಿತಾ ಕುಮಾರಿ? ಸರಿತಾ ನಮ್ಮಪ್ಪನ ಎರಡನೇ ಹೆಂಡತಿ. ನಮ್ಮ ತಾಯಿ ಶ್ರಾವಣಿ ಮೊದಲನೇ ಹೆಂಡತಿ. ಆಸ್ತಿ ವಿಚಾರಕ್ಕೆ ಸರಿತಾ ಮತ್ತು ಅವರೊಬ್ಬರೇ ಮಗನ್ನ ನಮ್ಮಪ್ಪ ದೂರ ಇಟ್ಟರು. ಇದೇ ವಿಷಯಕ್ಕೆ ಗಂಡ ಹೆಂಡತಿ ಯಾವಾಗ ನೋಡಿದ್ರು ಜಗಳ ಆಡ್ತಾಯಿದ್ರು. ಇನ್ಫ್ಯಾಕ್ಟ್ ಯಾವಾಗ ನಮ್ಮಪ್ಪ ಎಲ್ಲ ಆಸ್ತಿನೂ ನನಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು, ಸರಿತಾಗ ಅದು ತಡ್ಕೊಳಕ್ಕೆ ಆಗಲಿಲ್ಲ. ಆಗ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು ಅನಿಸುತ್ತೆ. ನಮ್ಮ ತಂದೆ ಅವ್ರ ಲಾಯರ್ ಕರೆದಿದ್ದು ಹಿಂದಿನ ದಿನ ರಾತ್ರಿನೇ ಅವ್ರು ಸಾಯ್ತಾರೆ ಅಥವಾ ಸಾಯಿಸ್ತಾರೆ. ಮನೆಯವರೆಲ್ಲ ದುಡ್ಡಿನ ಆಸೆಗೆ, ಆಸ್ತಿ ಆಸೆಗೆ ಈ ಕೊಲೆನ ಆಕ್ಸಿಡೆಂಟ್ ಅಂತ ಹೇಳಿ ಮುಚ್ಚಾಕ್ತಾರೆ. ನಾನು ಅವ್ರ ಮಗಳು, ಇದನ್ನೆಲ್ಲ ಹೇಗೆ ನಂಬಲಿ? ನನಗೆ ನಮ್ಮ ಅಪ್ಪನೇ ಒಂದು ದೊಡ್ಡ ಆಸ್ತಿ. ಅವರೇ ಹೋದ್ಮೇಲೆ ಈ ಆಸ್ತಿನೆಲ್ಲ ತಗೊಂಡು ಏನು ಮಾಡ್ತೀನಿ? ನಮ್ಮಪ್ಪನ ಸಾಯಿಸಿದವ್ರನ್ನ ನಾನು ಖಂಡಿತ ಬಿಡಲ್ಲ. ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು. ಆವಾಗಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು. ಕಬೀರ್, ದಯವಿಟ್ಟು ನಂಗೆ ಸಹಾಯ ಮಾಡ್ತೀಯಾ? ಇದೊಂಥರ ರಕ್ತ ಚರಿತ್ರೆಯಲ್ಲಿ ಪ್ರೇಮದ ಕಾಣಿಕೆ ಬಿಡು.
ಮಾಯಾ, ಹೇಳು ಅಮರ್. ಕಬೀರ್ ಈಸ್ ಸೋಬರ್. ಅವನೆಲ್ಲ ವಿಚಾರನೂ ನನ್ನ ಹತ್ರ ಹೇಳ್ದ. ಐ ಥಿಂಕ್ ಈ ಸೋ ಫೋಕಸ್ಡ್ ಆನ್ ಹಿಸ್ ಜಾಬ್. ಗುಡ್. ನಾಳೆ ಒಂದು ಮೀಟಿಂಗ್ ರೆಡಿ ಮಾಡು. ಹುಷಾರು, ಅವ್ನು ಬರೀ ಕೇಸ್ ಸಾಲ್ವ್ ಮಾಡೋಕ್ಕೆ ಬಂದಿಲ್ಲ, ಪರ್ಸನಲ್ ರೀಸನ್ ಕೂಡ ಇದೆ. ನನಗೇನೋ ಆಗ ಅನ್ನಿಸ್ತಿಲ್ಲ ಮಾಯಾ. ನಾ ಹೇಳಿದ್ದು ಯಾವತ್ತಾದ್ರೂ ತಪ್ಪಾಗಿದೆಯಾ? ಇಲ್ಲ ಇಲ್ಲ ಇಲ್ಲ, ತಪ್ಪಾಗಿಲ್ಲ. ಕೇಸ್ ಬಿಟ್ಟು ಬೇರೆ ಕಡೆ ಅವನ ಗಮನ ಹೋದರೆ ಏನು ಮಾಡ್ತೀಯಾ ಹೇಳು? ವಾಪಸ್ ಟ್ರ್ಯಾಕಿಗೆ ತರ್ತೀನಿ. ನಥಿಂಗ್ ಟು ವರಿ. ಇಲ್ಲ ಇಲ್ಲ ಇಲ್ಲ, ನನಗೆ ರಿಪೋರ್ಟ್ ಮಾಡ್ತೀಯಾ, ಅರ್ಥ ಆಯ್ತಾ? ಓಕೆ, ಓವರ್ ಆ್ಯಂಡ್ ಔಟ್. ಬಾಯ್. ಏ ಕಬೀರ್, ಯಾರೋ ನಿನ್ನ ಕಡೆ ಬರ್ತಾ ಇದ್ದಾರೆ. ಶಿ ಈಸ್ ಅಬ್ಸರ್ವಿಂಗ್ ಯು. ಆ ಕಡೆ ನೋಡು. ಓಕೆ. Excuse me. Are you Kabir? Yes. Hi. I'm Sarah Pinto. Nice to meet you. Same here. ಬನ್ನಿ ಅಲ್ಲಿ ಕುತ್ಕೊಂಡು ಮಾತಾಡೋಣ. Sure. Please come. Wow. Amazing. Beautiful, isn't it? Yes, it's beautiful. It's our Canada. Yeah. So, ನಿಮಗೆ ಒಲಿಂಪಿಕ್ ಕಂಪನಿ ಬಗ್ಗೆ ಎಲ್ಲ ಗೊತ್ತು ಕಾಂತೆ? ಹೌದು ಸಾರಾ, ಈ ಕಂಪನಿ ಪ್ರಾಫಿಟ್ಸ್ ಮಾತ್ರ ಅಲ್ಲ, ಜನರ ಜೀವನಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋ ಕಂಪ್ನಿ. ಹಾಗಾಗಿ ನನಗೆ ಈ ಕಂಪ್ನಿ ಕಂಡ್ರೆ ಬಹಳನೇ ಗೌರವ. ಸೊ ಫಸ್ಟ್ ಕೆಲಸ CEO ಆದರೆ ಏನು ಮಾಡ್ತೀರಿ? ಫೈನಾನ್ಷಿಯಲ್ಸ್ ಬಗ್ಗೆ ಸ್ಟಡೀಸ್ ಮಾಡಿ, ಹ್ಯೂಮನ್ ರಿಸೋರ್ಸಸ್ ಬಗ್ಗೆ ಸ್ಟಡೀಸ್ ಮಾಡಿ, ಏನಾದರೂ ಗ್ಯಾಪ್ಸ್ ಇದ್ದರೆ ಪ್ಲಗ್ ಮಾಡೋದು. ಎ ಹ್ಯಾಪಿ ಎಂಪ್ಲಾಯ್ ಇಸ್ ಮಸ್ಟ್ ಫಾರ್ ಎ ಸಕ್ಸಸ್ಫುಲ್ ಕಂಪನಿ, ಇಸ್ಂಟ್ ಇಟ್? ನೈಸ್. ನಿಮ್ಮ ಪ್ರೊಫೈಲ್ ನೋಡಿದೆ. ನಮಗೆ ನಿಮ್ಮ ಥರ ಜನ ಬೇಕು ನಮ್ಮ ಕಂಪನಿಯಲ್ಲಿ. somebody who has human values but hasn't seen much success before in life. I can't promise you a fancy post, but ಅಲ್ಲಿಗಿಂತ 30% ಆಸೆ ಕೊಡಿಸ್ತೇನೆ. What do you say? ನೋ ಸಾರಾ, ನನಗೆ ಒಲಿಂಪಿಕ್ ಕಂಪ್ನಿ ಬಿಟ್ಟು ಬೇರೆ ಯಾವ ಕಂಪ್ನಿ ಸೇರೋ ಯಾವ ಉದ್ದೇಶನೂ ಇಲ್ಲ. Oh, don't get me wrong. ಅವಳು ಯಾರಾದರೆ ನನಗೇನೋ, ನಾನು ಯಾರು ಅನ್ನೋದು ನನಗೆ ಗೊತ್ತು. ನಡಿ PR ಹಾಕೋಣ. ಇದು ದುರಭ್ಯಾಸ ನಿನಗೆ. ಬಾ ಹೋಗೋಣ. ಅಲ್ಲ, ಬಡ್ಕೊಂಡೆ ನಿಂಗೆ ಇಷ್ಟೊಂದು ಕುಡಿಬೇಡ ಅಂತ. ನೋಡು, ಎಷ್ಟು ಕುಡಿದ್ರೂ ನಶೆನೇ ಇರಲ್ಲ. ಆ್ಯಂಡ್ ಸಾಲದಕ್ಕೆ ಅಂತ ನಾನು ಬೇರೆ ಬಿಲ್ ಕೊಡ್ತೀನಿ ಅಂತ ಒಪ್ಕೊಂಡು ದುಡ್ಡು ಕಟ್ಬಿಟ್ಟಿದ್ದೀನಿ. ಅಯ್ಯೋ, ನನಗೆ ಕಿಕ್ ಕೊಡೋ ಡ್ರಿಂಕ್ ಈ ಭೂಮಿ ಮೇಲೆ ಮಾಡಿಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ಬಿಡಪ್ಪ. ಸರಿ, ನಂಗೊಂದು ಕಾಲ್ ಬಂತು, ಒಂದು ನಿಮಿಷ ಇರು, ಬಂದೆ. ಹೇ ರಾಜರ್, ಐ ಮೀನ್ ಡೌನ್ ಟೌನ್ ರೈಟ್ ನಾವ್. ಐಲ್ ಟಾಕ್ ಟು ಯು ಲೇಟರ್. ಬಾಯ್. ಹಲೋ, ಹೂ ಆರ್ ಯು? ನಾನು ಬಂದಿರೋದು ನಿನ್ನ ಜೊತೆ ಮಾತಾಡೋದಕ್ಕಲ್ಲ, ಕಬೀರ್ ಜೊತೆ ಮಾತಾಡೋದಕ್ಕೆ. ನಾನು ನೀವು ತಿಳ್ಕೊಂಡಷ್ಟು ಒಳ್ಳೆಯವನಲ್ಲ. ನಾನು ಅಷ್ಟೇ, ನೀನು ತಿಳ್ಕೊಂಡಷ್ಟು ಮುಟ್ಟಾಳಲ್ಲ. ಆ ಗನ್ನಲ್ಲಿ ಬುಲೆಟ್ಸ್ ಇಲ್ಲ, ಆದರೆ ಇದರಲ್ಲಿದೆ. ಮಾತಾಡನ್ವಾ? ನನಗೆ ಗನ್ ಅಂದ್ರೆ ಆಗಲ್ಲಪ್ಪ, ನಾನು ದೂರ ಇರ್ತೀನಿ. ಹೇಳಿ. ನಾನು ಯಾರು ಅಂತ ಕೇಳಲೇ ಇಲ್ಲ. ನಾನು ಹುಡ್ಕೊಂಡು ಬಂದಿರೋದು ನೀವು ಹೇಳ್ತೀರ ಅಂತ ಗೊತ್ತಿದ ಮೇಲೆ ಯಾಕೆ ಕೇಳಬೇಕಲ್ವಾ? ಸ್ಮಾರ್ಟ್. ಬೆಳಗ್ಗೆ ನಿನಗೆ ಬಂದಿದ್ದ ಆಫರ್ನ ರಿಜೆಕ್ಟ್ ಮಾಡಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸಾರಾ ಕಡೆಯಿಂದ ಧಮ್ಕಿ ಹಾಕೋದಕ್ಕೆ ಬಂದಿರೋರಾ ನೀವು? ಸಾರಾ ಕಡೆಯಿಂದ ಧಮ್ಕಿ ಹಾಕಕ್ಕೆ ಬಂದಿಲ್ಲ. ನೀನು ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಕಥೆ ಮುಗ್ಸಕ್ಕೆ ಬಂದಿದ್ದೀನಿ. ಒಬ್ಬ ಗೃಹಿಣಿ ಥರ ಇರೋಳಿಗೆ ಈ ಕೊಲೆ ಎಲ್ಲ ಸಾಧ್ಯ ಇಲ್ಲ ಅನ್ನೋ ಭ್ರಮೇಲಿರಬೇಡ. ಭ್ರಮೇನ ಗನ್ ಶೋನಲ್ಲೇ ಪ್ರೂವ್ ಮಾಡಿದ್ರಲ್ಲ. ನೋಡು, ಸರಿತಾ ಕಂಪ್ನಿ ಸೇರೋದು ಬಿಡೋದು ನಿನ್ನಿಷ್ಟ.
ಆದರೆ ಸಾರಾ ಅವ್ರ ಕಂಪ್ನಿನ ಸೇರ್ಲೇಬೇಕು. ಸರಿತಾ ಅವ್ರ ಕಂಪ್ನಿ ಸರ್ವನಾಶ ಮಾಡೋದಕ್ಕೆ ನೀನು ಸಹಾಯ ಮಾಡಲೇಬೇಕು. ಇಂಥ ಫೂಲಿಶ್ ಬೆದರಿಕೆನ ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಇಲ್ಲಿ ಹ್ಞೂ ಒಂದು ಹೋದ್ರಾಯ್ತು ಅಷ್ಟೇ. ಫೂಲಿಶ್ ಬೆದರಿಕೆ ಅಲ್ಲ, ಹ್ಞೂ ಅಂತ ಹೇಳಿ ಹೋದರೆ ಆಗಲ್ಲ. ಈ ಕಾಂಟ್ರಾಕ್ಟ್ ಪೇಪರ್ಗೆ ಸೈನ್ ಮಾಡಬೇಕು. ತಗೊಂಡು ನೋಡು. ಕಬೀರ್ ಕಬೀರ್ ಗನ್ ಶಾಟ್ ಫೈರ್ ಆಯ್ತಲ್ಲೋ. 911 ಏನು ಬೇಡ. ಏನಾಯ್ತು? ಅದು ಸುಮ್ಮನೆ ತಮಾಷೆಗೆ, ಬಾ ಹೋಗೋಣ. ಹಾ, ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಬೇಕು. ನಂಗೇನು ಅರ್ಥ ಆಗ್ತಾ ಇಲ್ಲಪ್ಪ. ಎಲ್ಲ ಅರ್ಥ ಆಗುತ್ತೆ, ಬಾ. Hi Lisa. Hi Kabir, nice to meet you again. Same here. Yeah, please go in. Somebody will be with you shortly. Sure, thank you. Bye-bye. Hi Kabir. ಹಾಯ್. ಹೋ, ಇನ್ನು ಎಷ್ಟು ಜನ ಇದ್ದಾರೆ ಸರಿತಾ ಅವ್ರ ಟೀಮಲ್ಲಿ ಇಂಟರ್ವ್ಯೂ ಮಾಡೋರು? ಆಗಲೇ ಬೋರ್ ಆಗೋಯ್ತಾ? ಮತ್ತಿನ್ನೇನು, ದಿನಕ್ಕೊಬ್ಬೊಬ್ರು ಆಟದ ಸಾಮಾನು ಪಿಸ್ತೂಲ್ ಹಿಡ್ಕೊಂಡು ಎದುರಿಸೋಕೆ ಬಂದರೆ ಬೋರ್ ಆಗಲ್ವಾ? ನನ್ನ ಹತ್ರ ಯಾವ ಗನ್ನೂ ಇಲ್ಲ. ಮತ್ತಿನ್ನೇನಕ್ಕೆ ಬಂದಿದ್ದೀರಿ? ನೀವು ಸರಿತಾ ಅವರ ಇಂಟರ್ವ್ಯೂಸ್ಗೆಲ್ಲ ಕೊಟ್ಟಿರೋ ಶಾಕ್ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಅದಕ್ಕೆ ನಿಮ್ಮಂಥ ಡೇರಿಂಗ್ ವ್ಯಕ್ತಿನ ನೋಡೋಣ ಅಂತಾನೆ ಬಂದೆ. ನೋಡಾಯ್ತಲ್ಲ, ಹೊರಡಿ. ಹೊಡ್ತೀನಿ. ಆದರೆ ಅದಕ್ಕೆ ಮುಂಚೆ ನನಗೆ ನಿಮ್ಮ ಬಗ್ಗೆ ಕೆಲವು ವಿಚಾರಗಳು ಗೊತ್ತು. ಅದನ್ನೆಲ್ಲ ಹೊರಗಡೆ ಹೇಳಿದ್ರೆ ನಿಮ್ಮ ಬಣ್ಣ ಎಲ್ಲ ಬಯಲಾಗುತ್ತೆ. ಆಮೇಲೆ ನೀವು ಹುಡುಕೋಕೆ ಬಂದಿರೋ ಕೆಲಸ, ನೀವು ಭೇದಿಸೋಕೆ ಬಂದಿರೋ ರಹಸ್ಯ ಎಲ್ಲ ಹಾಗೆ ಉಳಿದೋಗುತ್ತೆ. ಐ ಆಮ್ ಲಿಸ್ನಿಂಗ್. ಗುಡ್. ಸರಿತಾ ನನಗೆ ಸ್ನೇಹಿತೆ ಆಗಿದ್ಲು. ಆದರೆ ಅವಳ ಪಾಲಿಗೆ ನಾನು ಇವಾಗ ಜಸ್ಟ್ ಅನ್ ಎಂಪ್ಲಾಯಿ. ನನಗೂ ಅಷ್ಟೇ, ನನಗೆ ಅವಳ ಮೇಲಿರೋ ಗೌರವ, ವಿಶ್ವಾಸ ಎಲ್ಲ ಸತ್ತೋಗಿದೆ. ಶಿ ಇಸ್ ಜಸ್ಟ್ ಸೆಲ್ಫಿಶ್ ವುಮನ್, ಯು ನೋ. ನನಗೋಸ್ಕರ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತಾಳೆ. ಐ ಜಸ್ಟ್ ಹೇಟ್ ಹರ್. ಯಾರನ್ನ ಏನು ಬೇಕಾದರೂ ಮಾಡ್ತಾರೆ ಅಂದರೆ, ರೀಸೆಂಟಾಗಿ ಸತ್ತೋದ್ರಲ್ಲ JD, ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಹಾಂ, ಅದ್ರ ಬಗ್ಗೆನೂ ನನಗೆ ಅರ್ಥ ಆಗುವಾಗ ಹೇಳಿ. JD ಕೊಲೆ ಬಗ್ಗೆ ಡೀಟೇಲ್ಸ್ ಬೇಕು. ಯಾಕೆ ಅಂತ ಕೇಳ್ಬೋದಾ? ನೀವು ಅವ್ರ ಕೊಲೆ ಬಗ್ಗೆ ಡೀಟೇಲ್ಸ್ ನನಗೆ ಹೇಳಿದರೆ, ನಾನು ಯಾರು ಅನ್ನೋ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನೋ, ಇಟ್ ವಾಸ್ ಎ ಮರ್ಡರ್. ಹೇಗೆ? ಈ ಕೊಲೆನ ಸರಿತವರೇ ಮಾಡಿಸಿದ್ದು ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿಗಳಿವೆ. ಕೇಳಿಸ್ತಾ ಸರಿತಾ ಅವರೇ? ಸರಿತಾನಾ? ಎಲ್ಲಿದ್ದಾರೆ? ನಿಮ್ಮ ಇಯರ್ಫೋನ್ ತುಂಬ ಚಿಕ್ಕದು, ಅಲ್ಲಿದೆ ನೋಡಿ ಮೊಬೈಲ್, ತುಂಬಾ ದೊಡ್ಡದು. ತಮ್ಮಿಗೆ ತಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ಹೀಗೇನ ಆಗೋದು. ನೀವು ಬುದ್ಧಿವಂತ ಅನ್ಕೊಂಡ್ರೆ ಹೀಗೆ ಆಗೋದು. ನಾನು ಇಲ್ಲಿಗೆ ಬಂದಿರೋದು JD ಅವ್ರ ಸಾವಿನ ಹಿಂದೆ ಇರೋ ರಹಸ್ಯನ ತಿಳ್ಕೊಳ್ಳೋದಕ್ಕೆ. ತುಂಬ ಸಂತೋಷ. JDನ ಸಾಯಿಸಿದ್ದು ಸರಿತಾ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಂತ ನೀವೆಲ್ಲರನ್ನೂ ನಂಬಿಸಿದ್ದೀರಾ, ಆದರೆ ನಡೆದಿರೋ ವಿಚಾರನೇ ಬೇರೆ.
ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರೋ ನಮ್ಮ ಭುವನವ್ರನ್ನ ಕರ್ಸೋಣವಾ? ಪಾಪ ಆಗ್ಲಿಂದ ಅಲ್ಲೇ ನಿಂತು ಕಾಲು ನೋವ್ತಾ ಇರಬೇಕು. ಮಿಸ್ಟರ್ ಭುವನ್ ಬನ್ನಿ. ಅಯ್ಯೋ ನಾನಲ್ಲಿ ಸುಮ್ಮನೆ ನಿಂತಿದ್ದೆ. ನಾನು ಬಂದಿದ್ದು ನಿಮಗೆ ಹೇಗೆ ಗೊತ್ತಾಯಿತು ಅಂತೆಲ್ಲ ನೀವು ನನಗೆ ಪ್ರಶ್ನೆ ಕೇಳಿ ನಾನು ಅದಕ್ಕೆ ಉತ್ತರ ಕೊಟ್ಟು ಟೈಮ್ ವೇಸ್ಟ್ ಮಾಡಲ್ಲ ತಾನೆ? ಇಂಪ್ರೆಸಿವ್. ಯು ಥಿಂಕ್ ಯು ಆರ್ ಕ್ಲೆವರ್? ಖಂಡಿತವಾಗೂ ಇಲ್ಲ. ತಂದೆನೇ ಕೊಂದು ಈ ಕಂಪ್ನಿನ ಸೀಸ್ ಮಾಡಕ್ಕೆ ಬಂದಿರೋ ನೀನು ನನಗೆ ನೀತಿ ಪಾಠ ಹೇಳೋದು ಕೇಳಿದ್ರೆ ತಮಾಷೆ ಅನ್ಸುತ್ತೆ. ವೆಲ್ ಎಸ್, ನಿಮ್ಮ ಹೋಮ್ವರ್ಕ್ ನೀವು ಚೆನ್ನಾಗೇ ಮಾಡ್ಕೊಂಡಿದ್ದೀರಾ. ಆದರೆ ನಿಮ್ಗೆ ಇನ್ನೂ ಒಂದು ವಿಚಾರ ರಿವೀಲ್ ಮಾಡ್ತೀನಿ. ಬನ್ನಿ ಸರಿತಾ ಅವರೇ, ಪ್ಲೀಸ್ ಕಮ್. ಏನಪ್ಪ ಭುವನ್, ಅಮ್ಮನ್ ನೋಡಿ ಹೆದರ್ಕೋತಾ ಇದೆಯಾ? ಸೊ ನ್ಯಾಷನಲ್ ಬ್ಯಾಂಕ್ ಆಫ್ ಮಾಲ್ಟಾದ JD ಅಕೌಂಟ್ಗೆ ಇನ್ಶೂರೆನ್ಸ್ ಅಮೌಂಟ್ ಹೋಗಿದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಾ? ಇನ್ಶೂರೆನ್ಸ್ ದುಡ್ಡನ್ನ ಇನ್ನೂ ಕ್ಲೇಮ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲೇ ದುಡ್ಡು ಬಂದಾಯ್ತಾ? ಎಸ್, ಇನ್ಶೂರೆನ್ಸ್ ದುಡ್ಡು ಬಂದಾಯಿತು. ತಿಂದು ತೆಗೋ ಪ್ರಯತ್ನದಲ್ಲಿದ್ದ ಕ್ರಿಮಿನಲ್ನ ಬಂಧಿಸಿದ್ದು ಆಯಿತು. ಕ್ರಿಮಿನಲ್ ಯಾರದು? ವೈ ಆರ್ ಯು ಈವನ್ ಲಿಸ್ನಿಂಗ್ ಟು ಮೀ ಮ್ಯಾಡಮ್? ನೀವೇ ಕಂಡಿಡ್ಕೊಳ್ಳಿ ಯಾರು ಅಂತ. ಕಟ್ ದ ಕ್ರ್ಯಾಪ್, ಯಾರದು ಅಂತ ಹೇಳು. ಹೇಳೋದಾ? ನೋ ವೇ, ಚಾನ್ಸೇ ಇಲ್ಲ. ನಮ್ಮ ದೇಶದಲ್ಲಿ ಮೀಡಿಯಾ ಬರೀ ಹೇಳಲ್ಲ, ಜನ್ಮ ಜಾಲಾಡ್ತಾರೆ. ದ ನೇಷನ್ ವಾಂಟ್ಸ್ ಟು ನೋ. ಓವರ್ಸೀಸ್ ಕೆನಡಿಯನ್ ಪ್ರಾಪರ್ಟೀಸ್ ಜೊತೆಗೆ CIB ರಿಪೋರ್ಟ್ಸ್ನ ಬೇಸ್ ಮಾಡಿಕೊಂಡು ಫೆಮಾ ಆಕ್ಟ್ 99 ಮತ್ತು PML ಆಕ್ಟ್ 2002ನ ಪ್ರಕಾರ ನಾಟ್ ಜಸ್ಟ್ ಚೀಟಿಂಗ್ ಆ್ಯಂಡ್ ಸ್ಮಗ್ಲಿಂಗ್, ಬ್ಯಾಂಕ್ ಫ್ರಾಡ್ ಕೇಸ್ ಮೇಲೂ ನಿಮ್ಮನ್ನು ಕಸ್ಟಡಿ ತಗೋತಾ ಇದೆ. ನಮ್ಮ ಲಾಯರ್ ನಿಮ್ಮ ಹತ್ರ ಮಾತಾಡ್ತಾರೆ. ಯೋಚನೆ ಮಾಡಿ, ಆಗಲೇ ಆಚೆ ಕಡೆ ಪೊಲೀಸು ಮೀಡಿಯಾ ಕಾಯ್ತಾ ಇದ್ದಾರೆ. ನಾಟಕ ಮಾಡ್ತೀರಾ ಅಥವಾ ಸುಮ್ಮನೆ ಬರ್ತೀರಾ? ನನ್ಗೇನೂ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ ಮೇಡಮ್, ನಿಮ್ಮ ನಂಬಿಕಸ್ಥ ಎಂಪ್ಲಾಯಿ JD ಅನ್ನೋ ಮಾಸ್ಟರ್ ಮೈಂಡ್ ಆಡಿದ್ದ ಆಟಕ್ಕೆ ನೀವೆಲ್ಲ ಬಲಿ ಪಶುಗಳಾದ್ರಿ ಅಷ್ಟೇ. JD ಮಾಡಿದ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ CEIB ಅವರಿಗೆ ತಿಳಿತು ಅಂತ ಗೊತ್ತಾಯ್ತು. JDಗೆ ಕಂಪ್ನಿ ಮುಳುಗೋಗುತ್ತೆ ಅನ್ನೋದು ಗೊತ್ತಿದ್ದೇ ವಿಚಾರ. ಆದ್ರೆ ಕಂಪ್ನಿನಲ್ಲಿರೋರ್ನ ಕಾಪಾಡಕ್ಕೆ ಒಂದ್ ಪ್ಲಾನ್ ಮಾಡ್ತಾರೆ. ನನ್ನ ಮತ್ತೆ ನಿರ್ಮಿತನ ಕರೆಸಿ ಅವರು ತಮ್ಮ ಪ್ಲಾನ್ ಬಗ್ಗೆ ಹೇಳ್ತಾರೆ. ತಾನ್ ಸತ್ತು ಇನ್ಶೂರೆನ್ಸ್ ಹಣನ ಉಪಯೋಗಿಸ್ಕೊಂಡು ಕಂಪ್ನಿನ ಸೇವ್ ಮಾಡಿ ಒಂದ್ ಐಲ್ಯಾಂಡ್ಗೆ ಹೋಗಿ ಸೆಟ್ಲ್ ಆಗೋ ಮಾಸ್ಟರ್ ಪ್ಲಾನ್ ಅಪ್ಪ ಇದು. ಅವರ ಸಾವಿನ ಆಟಕ್ಕೆ ಸಪೋರ್ಟ್ ಮಾಡಿದ ನಾವೀಗ ಕಂಗಾಲಾಗಿದ್ದೇವೆ. ಪಾಪ ಅವರು ಜೈಲ್ ಪಾಲಾಗಿದ್ದಾರೆ. ಆದ್ರೆ ಅವ್ರು ಮಾಡಿದ್ದೊಂದೇ ಒಂದ್ ಒಳ್ಳೆ ಕೆಲಸ ಅಂದ್ರೆ ಈ ಕಂಪ್ನಿನ ಅವ್ರ ಮಗಳ ಹೆಸರಿಗೆ ಬರ್ದಿದ್ದು. ಆದ್ರಿಂದ ಈ ಕಂಪ್ನಿ ಸೇಫ್ ಆಗಿದೆ. ये तो ट्रेलर था, पिक्चर अभी भी बाकी है. ಅಂತೂ ಎಲ್ಲ ಸರಿಯಾಗಾಯ್ತು. ನಾನು ಮಾಲ್ಟಾ PM ಹತ್ರ ಮಾತಾಡಿದ್ದೀನಿ. ನಮ್ಮೆಲ್ರಿಗೂ ಅಲ್ಲಿ ಬೇರೆ ಹೆಸರಿನ ಸಿಟಿಸನ್ಶಿಪ್ಪು ರೆಡಿಯಾಗಿರುತ್ತೆ. ಆದರೆ ಇಲ್ಲಿನ ಆಸ್ತಿ ಎಲ್ಲ ಸಂಜನನ ಹೆಸರಿಗೆ ಬರ್ದಿದ್ದೀರಾ ಅಲ್ವಾ ಅಪ್ಪ? ಡೋಂಟ್ ವರಿ, ಸರ್ಕಾರ ಆ ಆಸ್ತಿನೆಲ್ಲ ಜಪ್ತಿ ಮಾಡುತ್ತೆ. ಸಂಜನ ಏನೂ ಉಳಿಯಲ್ಲ. ಯುರ್ ಆಲ್ ಸೇಫ್. ನೀವು ಸಾಯೋ ಸೀನು ಚೆನ್ನಾಗಿ ವರ್ಕೌಟ್ ಆಯ್ತು. ಆಸ್ತಿಗಿಂತ ಹೆಚ್ಚಾಗಿ ಇನ್ಶೂರೆನ್ಸ್ ದುಡ್ಡಲ್ಲೇ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ವಿ. ವಾವ್. ಹಾಂ ನೋಡು, ಭುವನ್ನು ನಿನ್ನ ಮಗ ಅನ್ನೋದು ಸಂಜನಾಗೆ ಗೊತ್ತಾಗಬಾರ್ದು. ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗೋದಕ್ಕೆ ಅದು ಬಹಳ ಮುಖ್ಯ. ಹಾಂ, ನಮ್ಮಿಬ್ಬರ ಪ್ರೀತಿಗೆ ಅಡ್ಡ ಬರೋದು ಅಲ್ಲದೆ ಏನು ಮಾಡ್ಕೋತೀಯೋ ಮಾಡ್ಕೊ ಹೋಗು ಅಂದವ್ರಿಗೆ ಇದು ತಕ್ಕ ಶಾಸ್ತಿ. ಯಾರಿಗೋ ಹುಟ್ಟಿದ ಸಂಜನಾಗೆ ಇದು ನನ್ನ ರಿವೆಂಜ್. ಓಕೆ ಸರಿ, ಮಾಲ್ಟಾದಲ್ಲಿ ಸಿಗೋಣ ಹಾಗಾದ್ರೆ. ಬಾಯ್. ನಿಮಗೆಲ್ಲ ಸರ್ಪ್ರೈಸ್ ಕೊಡಕ್ಕಂತ ಬಂದ ಸಂಜನಾಗೆ ನೀವೆಲ್ಲ ಶಾಕ್ ಕೊಟ್ರಿ. ನನ್ನ ಮೂಲಕ ಸಂಜನಾ ನಿಮಗೆಲ್ಲ ಶಾಕ್ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ಲು. ಎಂಥ ಕ್ರಿಮಿನಲ್ ಫ್ಯಾಮಿಲಿನಪ್ಪ ನಿಮ್ಮದು. ನಿಮ್ಮನ್ನೆಲ್ಲ JD ಇರೋ ಪ್ಲೇಸ್ಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಚೆನ್ನಾಗಿ ಬೆಂಕಿ ಹಚ್ಚಿದ್ದೀವಿ.
ಸೊ ನಿಮ್ಮ ಮಿನಿಮಮ್ ಗ್ಯಾರಂಟಿ ಹೀರೋ ಡಿಸಪಾಯಿಂಟ್ ಮಾಡಲಿಲ್ಲ ತಾನೇ? ಸ್ವಲ್ಪ ಸುಳ್ಳು ಸಿಕ್ಕಿದ್ರು ನೀನಲ್ಲಿ ಇರ್ತಾ ಇರಲಿಲ್ಲ. ಅಂದರೆ ಗ್ಯಾರಂಟಿ ಇರಲಿಲ್ವಾ? ನೀ ಡಿಸಪಾಯಿಂಟ್ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಸೊ ಆರ್ ಯು ಹ್ಯಾಪಿ ನಾವು? ಎಸ್ ಅಯ್ಯ. ಆದರೆ ಇದೇನಿದು ಹಳೆ ಕನ್ನಡ ಫಿಲ್ಮಲ್ಲಿ ಬರೋ ಡೈಲಾಗ್ ಥರ ಇದೆ? ಸಂಜನಾ ನಿಮ್ಮ ಮುಖ್ಯ ಉದ್ದೇಶ ಅಂತ ನಂಗೆ ಮೊದಲಿಂದನೂ ಡೌಟ್ ಇತ್ತು. ಈಗ ಕನ್ಫರ್ಮ್ ಆಯಿತು ಅಷ್ಟೇ. ಹೌ ಶೂರ್ ಆರ್ ಯು? ಅಬೌಟ್ ಲಾಯಲ್ಟಿ ಟು ಮೈ ಜಾಬ್? ಅಲ್ಲ, ನೀನು ಮತ್ತು ಸಂಜನಾ ವರ್ಕೌಟ್ ಆಗುತ್ತಾ? ಅವಳಿಗೆ ಏನು ಬೇಕಾಗಿತ್ತೋ ಅದು ಸಿಕ್ಕಾಗಿದೆ. ಶಿ ಡಸ್ ನಾಟ್ ನೀಡ್ ಯು ಎನಿ ಮೋರ್. ನನಗೆ ಗೊತ್ತಿರೋ ಮಾಯಾ ಯಾವತ್ತೂ ಯೋಚನೆ ಮಾಡದೆ ಮಾತಾಡಲ್ವಲ್ಲ. ಇವತ್ತೇನೋ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. ಐ ವಿಲ್ ಬಿ ಹ್ಯಾಪಿ ಇಫ್ ಐ ಆಮ್ ರಾಂಗ್. ಓಕೆ, ಸಿ ಯು ಸೂನ್ ಇನ್ ಇಂಡಿಯಾ. ಥ್ಯಾಂಕ್ಸ್ ಕಬೀರ್. ನಿನ್ನಿಂದ ನಾನು ತುಂಬಾ ಹೇಳ್ತಾ ಇದ್ದೆ. ಇವಾಗ ಈ ಆಸ್ತಿ ಎಲ್ಲ ನಂದೆ. ನನ್ನ ಕೆಲಸ ನಾನು ಮಾಡಿದೆ ಸಂಜನಾ. ಸೊ ನಮ್ಮಿಬ್ಬರ ಭೇಟಿ ಭೇಟಿನಾ? ಅಂದರೆ ಅಂದರೆ ನಿನ್ನ ಟಿಕೆಟ್ ಬ್ಯಾಕ್ ಟು ಇಂಡಿಯಾ ರೆಡಿ ಇದೆ. ಇನ್ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಬೇಡ. ಹಾಗಾದರೆ ನಾವಿಬ್ಬರ ಹತ್ರ ಆಗಿದ್ದು ನಮ್ಮಿಬ್ಬರ ಮಧ್ಯೆ ಪ್ರೀತಿ? ಅದೆಲ್ಲ ಮಾಡಿದ್ದು ನಮ್ಮ ಅಪ್ಪನ ಮೇಲೆ ಸೇಟ್ ತೀರಿಸ್ಕೊಳ್ಳೋದಕ್ಕೆ. ಅವ್ರ ಆಸ್ತಿ ಎಲ್ಲ ನನ್ನ ಹೆಸರಿನಲ್ಲಿ ಮಾಡಿಸ್ಕೊಳ್ಳೋದಕ್ಕೆ. ಇನ್ಫ್ಯಾಕ್ಟ್ ಈ CIBನಲ್ಲಿ ಇರೋ ನಿನ್ನನ್ನು ಈ ಮಿಷನ್ಗೆ ಪ್ಯಾಂಥರ ಮೂಲಕ ಅಪಾಯಿಂಟ್ ಮಾಡಿದ್ದೆ ನಾನು. ಹಾಗಾದರೆ ಎಲ್ಲ ಸುಳ್ಳ? ನೀನು ಹೋಗಲ್ಲ ಅಂತ ಅಂದ್ಬಿಟ್ರೆ ನನಗೆ ಕಷ್ಟ ಆಗತ್ತಲ್ವಾ? ಅದಕ್ಕೆ ಈ ಪ್ರೀತಿ ಅನ್ನೋ ಡ್ರಾಮಾ. ಗೊತ್ತಾಯ್ತು. ಆದರೆ ನನ್ನ ಪ್ರೀತಿ ಮಾತ್ರ ಸತ್ಯ ಸಂಜನಾ. Too bad, Kabir. Goodbye.